ಜಿಲ್ಲೆ ಯಲಬುರ್ಗಾ ಪೊಲೀಸ್ ಠಾಣೆಯಲ್ಲಿ ಇಂದು ನಡೆದ ಮನೆ ಮನೆಗೂ ಪೊಲೀಸ್ ಎನ್ನುವ ಕಾರ್ಯಕ್ರಮದಲ್ಲಿ ಶ್ರೀ ವಿಜಯ ಪ್ರತಾಪ್ ಪಿಎಸ್ಐ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಯಲಬುರ್ಗಾ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಹಳ್ಳಿಗಳ ಮುಖಂಡರು ಮತ್ತು ಸಾರ್ವಜನಿಕರು ಆಗಮಿಸಿ ಹಳ್ಳಿಗಳಲ್ಲಿ ಕುಂದುಕೊರತೆಗಳ ಬಗ್ಗೆ ಪ್ರತಿಯೊಬ್ಬರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಮ್ಮ ವ್ಯಕ್ತಪಡಿಸಿದರು. ಮಾನ್ಯ ಪಿಎಸ್ಐ ವಿಜಯ ಪ್ರತಾಪ್ ಸರ್ ಅವರು ಮಾತನಾಡಿ ಹೇಳಿದರು, ಪ್ರತಿಯೊಬ್ಬ ನಾಗರಿಕರು ಯಾವುದೇ ಸಂದರ್ಭದಲ್ಲಿ ಏನೇ ತೊಂದರೆ ಇದ್ರೂ ಕೂಡ 112ಕ್ಕೆ ಕರೆ ಮಾಡಿ ಮತ್ತು ಗ್ರಾಮದಲ್ಲಿ ಯಾವುದೇ ರೀತಿಯ ಹೊಡೆದಾಟ ಆಗಿರಲಿ ಮತ್ತು ಇನ್ನಿತರ ಕ್ರೈಮ್ ಆಗಿರಲಿ ತಿಳಿಸಿ ತಕ್ಷಣ ಬಂದು ನಿಲ್ತೇವೆ ಮತ್ತು ಮನೆ ಮನೆಗೆ ಪೊಲೀಸ್ ಬಂದು ಗ್ರಾಮಸ್ಥರಿಗೆ ತಿಳುವಳಿಕೆ ತಿಳಿಸಿ ಹಿರಿಯರು ಅವರ ಅನಿಸಿಕೆ ತಿಳಿಸಿ ಏನೇ ಆದ್ರೂ ಕೂಡ ನಮ್ಮ ಜೊತೆ ನೀವು ಇದ್ರೆ ನಾವು ಕಾನೂನು ಚೌಕಟ್ಟಿನಲ್ಲಿ ಇರ್ತೀವಿ ಸರ್ ಎಂದು ಪಿಎಸ್ಐ ಅವರಿಗೆ ತಿಳಿಸಿದರು. ನಂತರ ಶಶಿಧರ್ ಹೊಸ್ಮನಿ ಮಾತನಾಡಿ, ಸಾರ್ವಜನಿಕರ ಪರವಾಗಿ ನೀವು ಇದ್ರೆ ಸಾರ್ವಜನಿಕರು ಯಾವುದಕ್ಕೂ ಹೆದರುವುದಿಲ್ಲ. ಅದೇ ರೀತಿ ಹಳ್ಳಿಯಲ್ಲಿ ಒಂದು ಡಬ್ಬಿ ಅಂಗಡಿಯಲ್ಲಿ ಸಮೇತ ಸಾರಾಗಿ ಮಾರಾಟ 18 ವರ್ಷದ ಒಳಗಿನ ಮಕ್ಕಳು ಕೂಡ ಕುಡಿತಾ ಇದ್ದಾರೆ. ಹಳ್ಳಿಯ ಚಹಾದ ಅಂಗಡಿಯಲ್ಲಿ ಮದ್ಯ ಮಾರಾಟ ಮತ್ತು ಓಸಿ ಶುರುವಾಗಿದೆ. ಇದಕ್ಕೆ ಕಡಿವಾಣ ಹಾಕಲೇಬೇಕಾಗಿದೆ. ಸರ್, ನೀವು ಕಾನೂನು ಬಾಹಿರವಾಗಿ ಶಾಲೆಯ ಕಾಂಪೌಂಡ್ ಬಿಟ್ಟು ಕನಿಷ್ಠ 50 ಮೀಟರ್ ದೂರವಿರಬೇಕು. ಇದೆಲ್ಲ ಬಿಟ್ಟು ಶಾಲೆಯ ಕಾಂಪೌಂಡ್ ಪಕ್ಕದಲ್ಲೇ ಚಹಾದ ಅಂಗಡಿ ನೆಪದಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಎಂದು ತಿಳಿಸಿ ಕಾನೂನು ವಿರುದ್ಧವಾಗಿರುವ ಸಂದರ್ಭ ಕಂಡು ಬಂದಲ್ಲಿ ನಿಮಗೆ ತಿಳಿಸುತ್ತಾರೆ ಎಂದು ಹೇಳಿದರು. ನಂತರ ಪ್ರಕಾಶ್ ಬಣಕಾರ್, ನೀಲಪ್ಪ ತುಂದಿಹಳ, ಶಿವನಗೌಡ, ಪೋ ಪಾಟೀಲ್, ನೀಲಕಂಠಪ್ಪ ಕುಡಗುಂಟಿ, ಶರಣಪ್ಪ ನಾಯಕ, ಶಶಿಧರ್ ಹೊಸ್ಮನಿ ಇನ್ನು ಅನೇಕರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.